Hello students, welcome to AV Chemistry. Today in this video we will learn about PUC second year chemistry question paper blueprint analysis and most expected questions from given chapters. ಇವತ್ತಿನ ಈ ವಿಡಿಯೋದಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿರುತ್ತೆ ಮತ್ತು ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದಾವೆ ಮತ್ತು ನಾವು ಎಷ್ಟು ಕಾನ್ಸೆಪ್ಟ್ಸನ್ನು ಮಾಡಿದಾಗ 60+ ಮಾರ್ಕ್ಸನ್ನು ಸ್ಕೋರ್ ಮಾಡೋದು ಅಂತೇಳಿ ನಾವು ಸೊ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಆ್ಯಂಡ್ ದಿಸ್ ವಿಡಿಯೋ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಫಾರ್ ಯುವರ್ ಅಪ್ಕಮಿಂಗ್ ಥಿಯರಿ ಎಕ್ಸಾಮ್ಸ್. ಓಕೆ, ನೌ ಲೆಟ್ ಅಸ್ ಬಿಗಿನ್ ವಿತ್ ದ ವಿಡಿಯೋ. ಈ ನೋಡ್ರಿ, PU ಬೋರ್ಡ್ ಲಾಸ್ಟ್ ಇಯರ್ದಿಂದ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಕಂಪ್ಲೀಟ್ಲಿ ಚೇಂಜ್ ಮಾಡಿದೆ. ಸೊ ಅದಕ್ಕಿಂತ ಮೊದಲು ಹೆಂಗಿತ್ತು ಹೇಳ್ರಿ, ದೇರ್ ವೇರ್ ಓನ್ಲಿ 4 ಪಾರ್ಟ್ಸ್ ಇನ್ ದ ಕ್ವಶನ್ ಪೇಪರ್. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಆ್ಯಂಡ್ ಪಾರ್ಟ್ ಡಿ. ಪಾರ್ಟ್ ಎ ಏನಪ್ಪ ಅಂತಂದ್ರೆ, ಪಾರ್ಟ್ ಎದೊಳಗಡೆ 1 ಮಾರ್ಕ್ ಕ್ವಶನ್ಸ್ ಕೊಡ್ತಿದ್ರೆ 10 ಕ್ವಶನ್ಸ್ ಎಲ್ಲನೂ ಕಂಪಲ್ಸರಿ ಇರ್ತಿದ್ವು. ಸೊ ಫ್ರಮ್ ಲಾಸ್ಟ್ ಇಯರ್ 2023 ದ ಕ್ವಶನ್ ಪೇಪರ್ ಪ್ಯಾಟರ್ನ್ ಇಸ್ ಟೋಟಲಿ ಚೇಂಜ್ಡ್. ಕ್ವಶನ್ ಪೇಪರ್ ಪ್ಯಾಟರ್ನ್ ಏನು ಮಾಡಿದಾರಪ್ಪ ಅಂತಂದ್ರೆ, ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ 2 ಸೆಕ್ಷನ್ಸ್, 2 ಹೊಸ ಸೆಕ್ಷನ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದ್ರೆ ಪಾರ್ಟ್ ಎ ಅನ್ನು ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ. ಪಾರ್ಟ್ ಎ ಒಳಗಡೆ ಏನು ಮಾಡಿದ್ದಾರೆ ರೀ, 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಾರ, ಪ್ಲಸ್ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಕೊಡ್ತಾರೆ. ಸೊ 15 + 5 15 MCQs ಮತ್ತು 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ಆಮೇಲೆ ನ್ಯೂಮೆರಿಕಲ್ ಕ್ವಶನ್ಸ್ ಏನು ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ ಒಳಗಡೆ ನಮಗೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸನ್ನು ಕೇಳ್ತಿದ್ರಲ್ಲ, ಆ ನ್ಯೂಮೆರಿಕಲ್ ಪ್ರಾಬ್ಲಮ್ಸನ್ನು ಕಂಪ್ಲೀಟ್ಲಿ ಒಂದು ಹೊಸ ಸೆಕ್ಷನ್ ಮಾಡಿದ್ದಾರೆ, ಪಾರ್ಟ್ ಇ ಅಂಥೇಳಿ ಮಾಡಿದ್ದಾರೆ. ಓಕೆ, ಆ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ನಾವು ಇವತ್ತಿಲ್ಲಿ ಡಿಸ್ಕಷನ್ ಮಾಡೋಣ. ನೋಡ್ರಿ, ದ ಕ್ವಶನ್ ಪೇಪರ್ ಪ್ಯಾಟರ್ನ್, ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇಸ್ ಲೈಕ್ ದಿಸ್. ಸೊ ದಿಸ್ ಇಸ್ PUC second year chemistry blueprint analysis of 2023-2024. The question paper purely consists of 5 sections. ಅಂದ್ರೆ 5 sections ಬರ್ತಾವೆ. ಯಾವಪ್ಪ ಅಂದ್ರೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಆ್ಯಂಡ್ ಪಾರ್ಟ್ ಡಿ ಆಸ್ ವೆಲ್ ಆಸ್ ಪಾರ್ಟ್ ಇ. ಸೊ ಇಷ್ಟು ಸೆಕ್ಷನ್ಸ್ ಬರ್ತಾವೆ. ಪಾರ್ಟ್ ಎದೊಳಗಡೆ ನೋಡ್ರಿ, ಪಾರ್ಟ್ ಎ ಕನ್ಸಿಸ್ಟ್ ಆಫ್ ಕ್ವಶನ್ ನಂಬರ್ 1 is ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆ್ಯಂಡ್ ಕ್ವಶನ್ ನಂಬರ್ 2 is fill in the blanks. ಅಂದ್ರೆ ನಿಮಗೆ 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಡ್ತಾರೆ ಆ್ಯಂಡ್ ಆಲ್ 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆರ್ ಕಂಪಲ್ಸರಿ ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ಸೊ ಟೋಟಲ್ ಮಾರ್ಕ್ಸ್ ವಿಲ್ ಬಿ 15. 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ, 15 ಕಂಪಲ್ಸರಿ ಬರೀಬೇಕಾ, ಒಂದು ಕ್ವಶನ್ಗೆ 1 ಮಾರ್ಕ್ ಅಂತಂದ್ರೆ 15 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 2 ಒಳಗಡೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತಾವೆ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಕೊಟ್ಟಿರ್ತಾರೆ. ಆಮೇಲೆ 5 ಕ್ವಶನ್ಸ್ ಕಂಪಲ್ಸರಿ, ಒಂದೊಂದು ಕ್ವಶನಿಗೆ 1 ಮಾರ್ಕ್ ಇರ್ತದೆ, ಅದಕ್ಕೂ 5 ಮಾರ್ಕ್ಸ್ ಆಯಿತು. ವಿಚ್ ಮೀನ್ಸ್ ದಟ್ ಪಾರ್ಟ್ ಎ ಇಸ್ ಕಂಪಲ್ಸರಿ. ಇದರ ಯಾವುದು ಕ್ವಶನ್ಸ್ ಚಾಯ್ಸ್ ಇರಂಗಿಲ್ಲ. ಓಕೆ, ನಾವು ನೆಕ್ಸ್ಟ್ ಪಾರ್ಟ್ ಬಿ ದೊಳಗಡೆ ಹೋಗೋಣ ನಾವಿಲ್ಲಿ. ಪಾರ್ಟ್ ಬಿ ವಿಲ್ ಬಿ ಶಾರ್ಟ್ ಆನ್ಸರ್ ಕ್ವಶನ್ಸ್. ಶಾರ್ಟ್ ಆನ್ಸರ್ ಕ್ವಶನ್ಸ್ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವೆ. ಪಾರ್ಟ್ ಬಿ ದೊಳಗಡೆ 2 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವೆ. ಯು ವಿಲ್ ಬಿ ಗಿವನ್ 6 ಕ್ವಶನ್ಸ್. ನಿಮಗೆ 6 ಕ್ವಶನ್ಸ್ ಕೊಡ್ತಾರೆ. ಔಟ್ ಆಫ್ 6 ಕ್ವಶನ್ಸ್ ಯು ನೀಡ್ ಟು ಆನ್ಸರ್ 3 ಕ್ವಶನ್ಸ್. 6 ಕ್ವಶನ್ಸ್ ಒಳಗಡೆ 3 ಕ್ವಶನ್ಸನ್ನು ನೀವು ಸಾಲ್ವ್ ಮಾಡಬೇಕಾ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್, ಟೋಟಲ್ ವಿಲ್ ಬಿ 6 ಮಾರ್ಕ್ಸ್. ನೋಡ್ರಿ, ಇಲ್ಲಿ ಒಂದು ಕ್ವಶನ್ಗೆ 1 ಚಾಯ್ಸ್ ಅದ. 6 ಕ್ವಶನ್ಸ್ ಒಳಗಡೆ 3 ಕ್ವಶನ್ಸನ್ನು ಸಾಲ್ವ್ ಮಾಡೋದು ಇಟ್ ಈಸ್ ನಾಟ್ ಅ ಡಿಫಿಕಲ್ಟ್ ಟಾಸ್ಕ್. ಇದೇನು ಭಾಳ ಡಿಫಿಕಲ್ಟ್ ಇರಂಗಿಲ್ಲ. ಸೊ ನಾವು ಯಾವ ಕಾನ್ಸೆಪ್ಟ್ಸನ್ನು ಪರ್ಟಿಕ್ಯುಲರಾಗಿ ಮಾಡಿದ್ವಪ್ಪ ಅಂತಂದ್ರೆ ನಮಗದು ಹೆಲ್ಪ್ ಆಗ್ತದೆ. ಸೊ ಈಗ ನೋಡ್ರಿ, ಪಾರ್ಟ್ ಸಿದೊಳಗಡೆ ಮೇನ್ 2 ಕ್ವಶನ್ಸ್ ಬರ್ತಾವೆ. ಸೊ ದೇರ್ ವಿಲ್ ಬಿ 2 ಮೇನ್ ಕ್ವಶನ್ಸ್. 1 question will be purely based on inorganic chemistry. ಪಾರ್ಟ್ ಸಿ ದೊಳಗಡೆ 1 ಮೇನ್ ಕ್ವಶನ್ ಪ್ಯೂರ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬೇಸ್ಡ್ ಇರ್ತದೆ. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಈ ಇನ್ಆರ್ಗ್ಯಾನಿಕ್ ಸೆಕ್ಷನ್ ಕ್ವಶನ್ಸ್ ಒಳಗಡೆ 6 ಕ್ವಶನ್ಸ್ ಕೊಡ್ತಾರೆ. 6 ಕ್ವಶನ್ಸ್ ಒಳಗಡೆ ಯು ಹ್ಯಾವ್ ಟು ಆನ್ಸರ್ 3 ಕ್ವಶನ್ಸ್. ಔಟ್ ಆಫ್ 6 ಕ್ವಶನ್ಸ್ ಯು ಹ್ಯಾವ್ ಟು ಆನ್ಸರ್ 3 ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಒಂದೊಂದು ಕ್ವಶನ್ಗೆ 3 ಮಾರ್ಕ್ಸ್ ಇರ್ತದೆ. ಟೋಟಲ್ ಎಷ್ಟು ಮಾರ್ಕ್ಸ್ ಆಯ್ತು ರೀ, ಇಲ್ಲಿ 9 ಮಾರ್ಕ್ಸ್ ಆಯಿತು. ಇನ್ಆರ್ಗ್ಯಾನಿಕ್ ಪಾರ್ಟ್ ಅಂದ್ರೆ ಯಾವ ಚಾಪ್ಟರ್ಸ್ ಬರ್ತಾವ್ರಿ, ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆ್ಯಂಡ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ. ಸೊ 2 ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಇಟ್ಟಾರೆ. ಸೊ ಉಳಿಕೆದೆಲ್ಲ ಡಿಲೇಟ್ ಆಗೈತೆ. ಯಾವ್ಯಾವ ಇದ್ದಪ್ಪ ಅಂದ್ರೆ, ಮೊದಲ ಮೆಟಲರ್ಜಿ ಚಾಪ್ಟರ್, ದಟ್ ಈಸ್ ಜನರಲ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಆಫ್ ಐಸೋಲೇಷನ್ ಆಫ್ ಎಲಿಮೆಂಟ್ಸ್ ಒಂದ, ಮತ್ತೊಂದು ಪಿ ಬ್ಲಾಕ್ ಎಲಿಮೆಂಟ್ಸ್ ಇತ್ತು. ಇವೆರಡು ಚಾಪ್ಟರ್ ಕಂಪ್ಲೀಟ್ಲಿ ಡಿಲೀಟ್ ಆಗಿದ್ದಾವೆ. ಉಳಿದಿರುವಂಥ 2 ಚಾಪ್ಟರ್ಸ್, ಒಂದು ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ. ಇವೆರಡು ಚಾಪ್ಟರ್ ಒಳಗೇನು ನಿಮಗೆ 6 ಕ್ವಶನ್ಸ್ ಕೊಡ್ತಾರೆ. 6 ಕ್ವಶನ್ ಒಳಗಡೆ 3 ಕ್ವಶನ್ಸ್ ಬರೀಬಹುದು. ಆ್ಯಂಡ್ ದಿಸ್ ಪಾರ್ಟ್ ಈಸ್ ವೆರಿ ಈಸಿ ಅಗೇನ್. ಯಾಕಂದ್ರೆ ಈ ಚಾಪ್ಟರ್ ಒಳಗಡೆ ಏನು ಕೇಳ್ಬೋದು ನೋಡ್ರಿ, ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಒಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ K2Cr2O7 ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಮ್ ಪರ್ ಮ್ಯಾಂಗನೇಟ್ KMnO4. ಇವೆರಡರೊಳಗೆ ಯಾವುದಾದ್ರೂ ಒಂದು ಫಿಕ್ಸ್ ಬರುತ್ತದೆ. ಅಲಾಂಗ್ ವಿತ್ ದಿಸ್ ದೇ ವಿಲ್ ಆಸ್ಕ್ ಯು ಜನರಲ್ ಪ್ರಾಪರ್ಟೀಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್.
ಜನರಲ್ ಪ್ರಾಪರ್ಟೀಸನ್ನು ಕೇಳ್ತಾರೆ. ಜನರಲ್ ಪ್ರಾಪರ್ಟೀಸ್ ಅಂದರೆ ಏನು ನೋಡ್ರಿ, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆ್ಯಕ್ಟ್ಸ್ ಆಸ್ ಗುಡ್ ಕ್ಯಾಟಲಿಸ್ಟ್ಸ್, transition elements exhibit variable oxidation state, transition elements form interstitial compounds, transition elements forms interstitial compounds as well as they also form alloys. ಈ ಥರ ಎಲ್ಲ ಪ್ರಾಪರ್ಟೀಸ್ ಎಕ್ಸಿಬಿಟ್ ಮಾಡಬೇಕಾದ್ರೆ ರೀಸನ್ಸ್ ಏನು ಅನ್ನೋದನ್ನು ಡೆಫಿನೆಟ್ಲಿ ಕೇಳ್ತಾರೆ. ಆಮೇಲೆ ಇದ್ರ ಜೊತೆಗೆ ಲ್ಯಾಂಥನಾಯ್ಡ್ಸ್ ಅಂದ್ರೆ ಏನು, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂದ್ರೆ ಏನು, ಕಾನ್ಸಿಕ್ವೆನ್ಸಸ್ ಆಫ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಕೇಳಬಹುದು. ಆಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾಂಥನಾಯ್ಡ್ಸ್ ಆ್ಯಂಡ್ ಆಕ್ಟಿನಾಯ್ಡ್ಸ್, ಸಿಮಿಲಾರಿಟೀಸ್ ಬಿಟ್ವೀನ್ ಲ್ಯಾಂಥನಾಯ್ಡ್ಸ್ ಆ್ಯಂಡ್ ಆಕ್ಟಿನಾಯ್ಡ್ಸ್. ಸೊ ಈ ಕಾನ್ಸೆಪ್ಟ್ಸ್ ಒಳಗಡೆ ಅವ್ರು ಕ್ವಶನ್ಸನ್ನು ಫ್ರೇಮ್ ಮಾಡಬಹುದು. ಓಕೆ, ನೆಕ್ಸ್ಟ್ ಚಾಪ್ಟರ್ ಯಾವ್ದು ಬರ್ತೈತೆ ಇನ್ಆರ್ಗ್ಯಾನಿಕ್ ಪಾರ್ಟ್ ಒಳಗಡೆ, ಕೋಆರ್ಡಿನೇಷನ್ ಕೆಮಿಸ್ಟ್ರಿ. Coordination chemistry is also one of the important chapter from inorganic chemistry as well as for your KCET as well as NEET examinations also. ಈ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಒಳಗಡೆ ಕ್ವಶನ್ಸ್ ಏನು ಕೇಳಬಹುದು, ಕ್ವಶನ್ಸ್ ಯಾವ್ದಪ್ಪ ಅಂತಂದ್ರೆ ವೆರ್ನರ್ಸ್ ಥಿಯರಿ ಪಾಸ್ಟುಲೇಟ್ಸ್ ಕೇಳ್ಬೋದಾ. ಸೊ ಐ ಆಮ್ ಟಾಕಿಂಗ್ ಅಬೌಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟ್ಸ್. ವೆರ್ನರ್ಸ್ ಥಿಯರಿ ಪಾಸ್ಟುಲೇಟ್ಸ್ ಕೇಳಬಹುದಾ. ಆಮೇಲೆ ಐಸೋಮೆರಿಸಮ್ ಸೆಕ್ಷನ್ ಒಳಗಿಂದ ಕೋಆರ್ಡಿನೇಷನ್ ಐಸೋಮೆರಿಸಮ್ ಅಂದ್ರೆ ಏನ, ಎಕ್ಸಾಂಪಲ್ ಕೊಡ್ರಿ. ಹೈಡ್ರೇಟೆಡ್ ಐಸೋಮೆರಿಸಮ್ ಅಂದ್ರೆ ಏನ, ಅಯೋನೈಸೇಷನ್ ಐಸೋಮೆರಿಸಮ್ ಅಂದ್ರೆ ಏನ, ಆಮೇಲೆ ಲಿಂಕೇಜ್ ಐಸೋಮೆರಿಸಮ್ ಅಂದ್ರೆ ಏನ. ಇನ್ ಕೇಸ್ ಆಫ್ ಜಾಮೆಟ್ರಿಕಲ್ ಐಸೋಮೆರಿಸಮ್, ಫೇಸಿಯಲ್ ಐಸೋಮೆರಿಸಮ್ ಆ್ಯಂಡ್ ಅನದರ್ ಒನ್ ಈಸ್ ಮೆರಿಡಿಯೋನಲ್ ಐಸೋಮೆರಿಸಮ್. ಇವೆರಡು ಒಂದು ಕಾಂಪೌಂಡ್ ಕೊಟ್ಟ ಎರಡೂ ಬರೀರಿ ಅಂತ ಕೇಳಬಹುದು. ಅಪಾರ್ಟ್ ಫ್ರಮ್ ದಿಸ್ ದೇ ವಿಲ್ ಆಸ್ಕ್ ಕ್ವಶನ್ಸ್ ಬೇಸ್ಡ್ ಆನ್ ವೆಲೆನ್ಸ್ ಬಾಂಡ್ ಥಿಯರಿ. ವೆಲೆನ್ಸ್ ಬಾಂಡ್ ಥಿಯರಿ ಮೇಲೆ 4 ಕಾಂಪ್ಲೆಕ್ಸನ್ನು ಅದ್ರದ್ದು ಹೈಬ್ರಿಡೈಸೇಷನ್ನ, ಜಾಮೆಟ್ರಿ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು VBT ಥಿಯರಿ ಪ್ರಕಾರ ಎಕ್ಸ್ಪ್ಲೇನ್ ಮಾಡಂತ ಕೇಳಬಹುದು. ಅಪಾರ್ಟ್ ಫ್ರಮ್ ದಿಸ್ ಇದನ್ನು ಬಿಟ್ಟು ಮತ್ತೇನು ಕೇಳ್ಬೋದಪ್ಪ ಅಂತಂದ್ರೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಒಳಗಡೆ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಆಸ್ ವೆಲ್ ಆಸ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್, ವಿಚ್ ಆರ್ಬಿಟಲ್ಸ್ ಎಕ್ಸ್ಪೀರಿಯನ್ಸ್ ಮೋರ್ ರಿಪಲ್ಷನ್ ವೆನ್ ದ ಲಿಗ್ಯಾಂಡ್ ಅಪ್ರೋಚಸ್, ಈ ಥರ ಕೇಳ್ಬೋದು. ಕಲರ್ ಕೇಳಬಹುದಾ, ಆಮೇಲೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೇಳ್ಬೋದಾ. ಸೊ ಈ ಥರ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ಯಾವ್ದು ಹೇಳ್ರಿ, D&F ಬ್ಲಾಕ್ ಎಲಿಮೆಂಟ್ಸ್ ಮತ್ತು ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಇನ್ಆರ್ಗ್ಯಾನಿಕ್ ಪಾರ್ಟ್ ಒಳಗಡೆ. ಓಕೆ, ನೆಕ್ಸ್ಟ್ ಮತ್ತೊಂದು ಮೇನ್ ಕ್ವಶನ್ ಬರ್ತದೆ ಪಾರ್ಟ್ C ಒಳಗಡೆ, ಆ್ಯಂಡ್ ದ್ಯಾಟ್ ಮೇನ್ ಕ್ವಶನ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಫಿಸಿಕಲ್ ಕೆಮಿಸ್ಟ್ರಿ ಸೆಕ್ಷನ್. ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತೈತ್ರಿ ಅದ, ಫಿಸಿಕಲ್ ಕೆಮಿಸ್ಟ್ರಿ ಮೇಲೆ. ಫಿಸಿಕಲ್ ಕೆಮಿಸ್ಟ್ರಿ ಒಳಗಡೆ 3 ಬರ್ತಾವೆ, ಯಾವ್ಯಾವ್ರಿ, ಸೊಲ್ಯೂಷನ್ಸ್, ಎಲೆಕ್ಟ್ರೋ ಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್. ಸೊ ದೀಸ್ ಆರ್ ದ 3 ಚಾಪ್ಟರ್ಸ್ ವಿಚ್ ಕಮ್ಸ್ ಅಂಡರ್ ಫಿಸಿಕಲ್ ಕೆಮಿಸ್ಟ್ರಿ ಸೆಕ್ಷನ್. ಇಲ್ಲಿ ನಿಮಗೆ 4 ಕ್ವಶನ್ಸ್ ಕೊಡ್ತಾರೆ. ಸೊ ದೇ ವಿಲ್ ಗಿವ್ ಯು 4 ಕ್ವಶನ್ಸ್. ಔಟ್ ಆಫ್ 4 ಕ್ವಶನ್ಸ್ ಯು ಹ್ಯಾವ್ ಟು ಆನ್ಸರ್ 2 ಕ್ವಶನ್ಸ್. 4 ಕ್ವಶನ್ ಒಳಗಡೆ 2 ಕ್ವಶನ್ ಸಾಲ್ವ್ ಮಾಡಬೇಕಾ. ಈಚ್ ಕ್ವಶನ್ ಕ್ಯಾರೀಸ್ ಅಗೇನ್ 3 ಮಾರ್ಕ್ಸ್, ಟೋಟಲ್ ವಿಲ್ ಬಿ 6 ಮಾರ್ಕ್ಸ್. 2 ಕ್ವಶನ್ ಸಾಲ್ವ್ ಮಾಡಬೇಕಾ. 2 ಕ್ವಶನ್ ಒಳಗಡೆ ಒಂದೊಂದು ಕ್ವಶನ್ 3 ಮಾರ್ಕ್ಸ್ ಅಂದರೆ ಟೋಟಲ್ 6 ಮಾರ್ಕ್ಸ್ ಆಯಿತು. ಸೊ ಮೇಕ್ ಶೋರ್, ಇಲ್ಲಿ ನೋಡ್ರಿ, ಇಟ್ ಈಸ್ ಇಂಪಾರ್ಟೆಂಟ್ ದ್ಯಾಟ್ ದೇರ್ ವಿಲ್ ನಾಟ್ ಬಿ ಎನಿ ನ್ಯೂಮೇರಿಕಲ್ ಕ್ವಶನ್ ಇನ್ ದಿಸ್ ಸೆಕ್ಷನ್. ಈ ಸೆಕ್ಷನ್ ಒಳಗಡೆ ಇಲ್ಲಿ ಯಾವುದೂ ಪ್ರಾಬ್ಲಮ್ಸನ್ನು ಕೇಳಂಗಿಲ್ಲ. ದೀಸ್ 4 ಕ್ವಶನ್ಸ್ ಆರ್ ಪ್ಯೂರ್ಲಿ ಬೇಸ್ಡ್ ಆನ್ ಥಿಯರಿ ಕಾನ್ಸೆಪ್ಟ್ಸ್. ಎದ್ರ ಮೇಲೆ ಡಿಪೆಂಡ್ ಇರ್ತೈತಪ್ಪ ಅಂತಾರೆ, ಕಂಪ್ಲೀಟ್ಲಿ ಈ ಸೆಕ್ಷನ್ ಥಿಯರಿ ಬೇಸ್ಡ್ ಕಾನ್ಸೆಪ್ಟ್ಸನ್ನು ಇರ್ತಾವೆ. ಇಲ್ಲಿ ಯಾವುದೂ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ಕೇಳಂಗಿಲ್ಲ. ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು ಕಂಪ್ಲೀಟ್ಲಿ ಒಂದು ಸೆಕ್ಷನನ್ನು ಬೇರೆ ಮಾಡಿದ್ದಾರೆ. ಓಕೆ, ಆ್ಯಂಡ್ ಅಗೇನ್ ದಿಸ್ ಬಿಕಮ್ಸ್ ವೆರಿ ಈಸಿ ಟು ಸ್ಕೋರ್ ಆ್ಯಂಡ್ ಟು ರೈಟ್ ದ ಕ್ವಶನ್ಸ್. ಯಾಕಂದ್ರೆ ಇದ್ರಾಗ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನು ಬರ್ದಿರ್ತಾವೆ, ನೀವು ಅದನ್ನು ಡೆಫಿನೆಟ್ಲಿ ಓದ್ತೀರಿ, ಅವೆಲ್ಲ ಇಲ್ಲಿ ಕವರ್ ಆಗ್ತವೆ. 4 ಕ್ವಶನ್ ಒಳಗಡೆ 2 ಕ್ವಶನನ್ನು ಸಾಲ್ವ್ ಮಾಡೋದ ಭಾಳ ದೊಡ್ಡ ಇದನ್ನಲ್ಲದ. ಓಕೆ, ನಾವು ನೆಕ್ಸ್ಟ್ ನೋಡ್ರಿ, ಪಾರ್ಟ್ ಡಿ. ಪಾರ್ಟ್ ಡಿ ಕನ್ಸಿಸ್ಟ್ ಆಫ್ ಲಾಂಗ್ ಆನ್ಸರ್ ಕ್ವಶನ್ಸ್. ಲಾಂಗ್ ಆನ್ಸರ್ ಕ್ವಶನ್ಸ್ ಅಂತಂದ್ರೆ ದೀಸ್ ಆರ್ ಆಫ್ 5 ಮಾರ್ಕ್ಸ್ ಕ್ವಶನ್ಸ್. ಇವೆಲ್ಲಾನು 5 ಮಾರ್ಕ್ಸ್ದ ಕ್ವಶನ್ಸ್ ಇರ್ತಾವೆ. ಆ್ಯಂಡ್ ದೀಸ್ ಕ್ವಶನ್ಸ್ ಆರ್ ಪ್ಯೂರ್ಲಿ ಬೇಸ್ಡ್ ಆನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಕ್ಷನ್. ಈ ಸೆಕ್ಷನ್ ಪ್ಯೂರ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೇಲೆ ಡಿಪೆಂಡ್ ಇರ್ತೈತೆ. ನೋಡ್ರಿ ಇಲ್ಲಿ ಎಷ್ಟು ಚಂದ ಕ್ವಶನ್ ಪೇಪರ್ ಪ್ಯಾಟರ್ನ್ ಇದೆ. ಪಾರ್ಟ್ ಸಿ ಒಳಗಡೆ ಒಂದು ಮೇನ್ ಕ್ವಶನ್ ಇನ್ಆರ್ಗ್ಯಾನಿಕ್ ಪಾರ್ಟ್ ಮೇಲೆ ಇರ್ತದೆ, ಒಂದು ಸೆಕ್ಷನ್ ಫಿಸಿಕಲ್ ಕೆಮಿಸ್ಟ್ರಿ ಮೇಲೆ ಇರ್ತದೆ, ಮತ್ತೊಂದು ಸೆಕ್ಷನ್ ಪ್ಯೂರ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೇಲೆ. ಓಕೆ, ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ 5 ಮಾರ್ಕ್ಸ್ ಕ್ವಶನ್ ಏನು ಕೇಳ್ತಾರಲ್ಲ, ಯು ವಿಲ್ ಬಿ ಗಿವನ್ 7 ಕ್ವಶನ್ಸ್. ಔಟ್ ಆಫ್ 7 ಕ್ವಶನ್ಸ್ ಯು ಹ್ಯಾವ್ ಟು ಆನ್ಸರ್ 4 ಕ್ವಶನ್ಸ್. 7 ಕ್ವಶನ್ ಒಳಗಡೆ ನೀವು 4 ಕ್ವಶನ್ಸನ್ನು ಬರೀಬೇಕು. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್ ವಿಲ್ ಬಿ 20. 7 ಕ್ವಶನ್ ಒಳಗಡೆ 4 ಕ್ವಶನ್ ಬರೆದಾಗ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತಾವೆ ಹೇಳ್ರಲ್ಲಿ, 20 ಮಾರ್ಕ್ಸ್. ಇಲ್ಲಿ ನೋಡ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಕ್ಷನ್ ಅಂತಂದ್ರೆ ಹ್ಯಾಲೋ ಅಲ್ಕೇನ್ಸ್, ಹ್ಯಾಲೋ ಅರಿನ್ಸ್, alcohols, phenols and ethers, aldehydes, ketones and carboxylic acids, amines chapter and biomolecules chapter. ಸೊ ಇಷ್ಟೆಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ಒಳಗಡೆ ನೀವು ಮೊದಲು ಇಂಪಾರ್ಟೆಂಟ್ ಏನೇನು ಮಾಡ್ತೀರಪ್ಪ ಅಂತಂದ್ರೆ ನಾನು ನಿಮಗೆ ಮತ್ತೆ ಮುಂದೆ ಹೇಳ್ತೇನೆ ಈಗ. ಸೊ ಈಗ ಮತ್ತೊಂದು ಸತಿ ಹೇಳ್ತೇನೆ ನೋಡ್ರಿ. ಹ್ಯಾಲೋ ಅಲ್ಕೆನ್ಸ್ ಒಳಗಡೆ ಇಂಪಾರ್ಟೆಂಟ್ ಏನು ಮಾಡಬಹುದಪ್ಪ ಅಂತಂದ್ರೆ
ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಒಳಗಡೆ SN1 ಮೆಕ್ಯಾನಿಸಮ್ ಆ್ಯಂಡ್ SN2 ಮೆಕ್ಯಾನಿಸಮ್ ಫಿಕ್ಸ್. ಇವೆರಡರೊಳಗೆ ಒಂದಂತರೂ ಡೆಫಿನೆಟ್ಲಿ ಬರ್ತದೆ. ಸೊ ಇವೆರಡು ಮಾಡಬೇಕಾ. ಅಲಾಂಗ್ ವಿತ್ ದಿಸ್ ಪ್ರಿಪ್ರೇಷನ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಆಗಿರಬಹುದು, ಉರ್ಸ್ ರಿಯಾಕ್ಷನ್, ಫಿಟಿಗ್ಸ್ ರಿಯಾಕ್ಷನ್, ಉರ್ಸ್ ಫಿಟಿಗ್ಸ್ ರಿಯಾಕ್ಷನ್ ಆ್ಯಂಡ್ ಡಿಹೈಡ್ರೋ ಹ್ಯಾಲೋಜಿನೇಷನ್ ಅಥವಾ ಬೀಟಾ ಎಲಿಮಿನೇಷನ್ ಅಂತ ಕರಿತೀವಿ. ಸೊ ಇವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಇದ್ರ ಜೊತೆಗೆ ಮತ್ತು ಇಂಪಾರ್ಟೆಂಟ್ ಇದಾವೆ ಯಾವಪ್ಪ ಅಂತಾರೆ ಡಾರ್ಜನ್ಸ್ ಪ್ರೊಸೆಸ್ ಆಗಿರಬಹುದು, ಡೌಸ್ ಪ್ರೊಸೆಸ್ ಅಂದ್ರೆ ಹೈಡ್ರಾಲಿಸಿಸ್ ಆಫ್ ಕ್ಲೋರೋಬೆನ್ಸಿನ್. ಆಮೇಲೆ ರೀಸನ್ಸ್ ಕೇಳ್ಬೋದು, ವೈ ಹ್ಯಾಲೋ ಅರಿನ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕ್ವಶನ್ ಕೇಳಬಹುದು. ಆಮೇಲೆ ಪಾಲಿಹ್ಯಾಲೋಜಿನ್ ಕಂಪೌಂಡ್ಸ್ ಒಳಗಡೆ ಸ್ಟೋರೇಜ್ ಆಫ್ ಕ್ಲೋರೋಫಾರ್ಮಲ್ ಕೇಳ್ಬೋದು. ಯಾಕಂದ್ರೆ ಎಕ್ಸ್ಪೋಜರ್ ಆಫ್ ಕ್ಲೋರೋಫಾರ್ಮ್ ಟು ಏರ್ ಆ್ಯಂಡ್ ಲೈಟ್ ಇಟ್ ಗೆಟ್ಸ್ ಆಕ್ಸಿಡೈಸ್ಡ್ ಟು ಪಾಯ್ಸನಸ್ ಗ್ಯಾಸ್ ಕಾಲ್ಡ್ ಆಸ್ ಪಾಸ್ಜಿನ್ ಅಂತ ಬರುತ್ತಲ್ಲ, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಆಮೇಲೆ ಫ್ರಿಯಾನ್ಸ್ ಅಂದ್ರೆ ಕಾನ್ಸಂಟ್ರೇಟ್ ಮಾಡ್ಬೋದು, ಎಕ್ಸಾಂಪಲ್ಸ್ ಕೇಳ್ಬೋದು, ಸ್ಟ್ರಕ್ಚರ್ ಆಫ್ DDT. ಸೊ ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಫ್ರಮ್ ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್. ಇನ್ನು ಆಲ್ಕೋಹಾಲ್ ಚಾಪ್ಟರ್ ಒಳಗಡೆ ನೋಡ್ರಿ, ದ ಮೇನ್ ಕ್ವೆಶನ್ ಇಸ್ ಮೆಕ್ಯಾನಿಸಮ್ ಯಾವುದಂತಾರೆ ಡಿಹೈಡ್ರೇಷನ್ ಆಫ್ ಇಥೆನಾಲ್ ಟು ಇಥೀನ್. ಇದಂತರೂ ಮಾಡೇ ಮಾಡ್ತಾರೆ ಎಲ್ಲರೂ, ಇದನ್ನು ಮಾಡೋಕೆ ದಿಸ್ ಇಸ್ ಫಿಕ್ಸ್ಡ್ ಒನ್. ಅಲಾಂಗ್ ವಿತ್ ದಿಸ್ ದ ಕ್ವೆಶನ್ಸ್ ಫ್ರಮ್ ಫಿನಾಲ್ಸ್ ಏನು ಬರ್ಬೋದು ಅಂತಂದ್ರೆ ಪ್ರಿಪರೇಷನ್ ಆಫ್ ಫಿನಾಲ್ ಯೂಸಿಂಗ್ ಕ್ಯುಮಿನ್. ಕ್ಯುಮಿನ್ ಇಸ್ ನಥಿಂಗ್ ಬಟ್ ಐಸೋಪ್ರೊಪೈಲ್ ಬೆನ್ಸಿನ್, ಇದರಿಂದ ಕೇಳ್ಬೋದು. ಆಮೇಲೆ ಸಮ್ ಮಿಸಲೇನಿಯಸ್ ರಿಯಾಕ್ಷನ್ಸ್ ಆಫ್ ಫಿನಾಲ್ ಯಾವ್ದು ಹೇಳ್ರಿ, ಕೋಲ್ಬ್ಸ್ ರಿಯಾಕ್ಷನ್ ಆ್ಯಂಡ್ ರೈಮರ್ ಟೈಮನ್ ರಿಯಾಕ್ಷನ್, ಆರ್ ಯು ಕ್ಯಾನ್ ಪ್ರೊನೌನ್ಸಿಯೇಟ್ ಇಟ್ ಆಸ್ ರಿಮರ್ ಟೀಮನ್ ರಿಯಾಕ್ಷನ್. ಕೋಲ್ಬ್ಸ್ ರಿಯಾಕ್ಷನ್ ನಾವು ಸ್ಯಾಲಿಸಿಲಿಕ್ ಆಸಿಡ್ ಪ್ರಿಪ್ರೇಷನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಆಮೇಲೆ ರಿಮರ್ ಟೀಮನ್ ರಿಯಾಕ್ಷನ್ ರೀ ಸ್ಯಾಲಿಸಿಲಾಲ್ಡಿಡ್ ಪ್ರಿಪ್ರೇಷನ್ಗೆ. ಸೊ ಇವು ಕ್ವಶನ್ಸ್ ಕೇಳ್ಬೋದು. ಆಮೇಲೆ ಕಮರ್ಷಿಯಲಿ ಇಂಪಾರ್ಟೆಂಟ್ ಆಲ್ಕೋಹಾಲ್ ಮಿಥೆನಾಲ್, ಇಥೆನಾಲ್ ಕೇಳಬಹುದು. ಈಥರ್ಸ್ ಒಳಗಡೆ ದ ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ ಈಸ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್. ಸೊ ಈ ಥರ ಕ್ವಶನ್ಸನ್ನು ಡಿವೈಡ್ ಮಾಡ್ತಾರೆ. ಸೊ ದೀಸ್ ಆರ್ ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟ್ಸ್. ಇನ್ನು ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಒಳಗಡೆ ನಿಮಗೆ ಗೊತ್ತಿರೋ ಹಾಗೆ ದಿಸ್ ಚಾಪ್ಟರ್ ಈಸ್ ಒನ್ ಆಫ್ ದ ಚಾಪ್ಟರ್ ವಿಚ್ ಕಂಟೇನ್ಸ್ ಆಲ್ ನೇಮ್ಡ್ ರಿಯಾಕ್ಷನ್ಸ್. ಈ ಚಾಪ್ಟರ್ ಒಳಗಡೆ ನೀವು ಚಾಪ್ಟರ್ ತೆಗೆದ್ರಪ್ಪ ಅಂದ್ರೆ ನಿಮಗೆಲ್ಲ ನೇಮ್ಡ್ ರಿಯಾಕ್ಷನ್ಸ್ ಬರ್ತಿರ್ತಾವೆ. ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ನೇಮ್ಡ್ ರಿಯಾಕ್ಷನ್ಸ್ ಇನ್ ದಿಸ್ ಆಲ್ಡಿಹೈಡ್ಸ್ ಚಾಪ್ಟರ್. ಸೊ ನೀವು ಬರೀ ಅಲ್ಲಿ ನೇಮ್ಡ್ ರಿಯಾಕ್ಷನ್ಸ್ ಮಾಡ್ರೂ ಸಾಕು, ನಿಮ್ಗೆ ಆಲ್ಡಿಹೈಡ್ಸ್ ಒಳಗಡೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಕವರ್ ಆಗ್ತಾವೆ. ಆಮೇಲೆ ಅಮೈನ್ಸ್ ಒಳಗಡೆ ನಾ ಬರೀ ಒಂದು 2-3 ರಿಯಾಕ್ಷನ್ಸ್ ಹೇಳ್ತಾನೆ. ಸೊ ಎಲ್ಲನೂ ಇಂಪಾರ್ಟೆಂಟ, ನಾ ಜಸ್ಟ್ ಹೈಲೈಟೆಡ್ ಹೇಳತ್ತೀನಿ. ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್, ಕಾರ್ಬೈಲ್ ಅಮೈನ್ ರಿಯಾಕ್ಷನ್, ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್, ಆಮೇಲೆ ಬೇಸಿಸಿಟಿ ಆಫ್ ಅಮೈನ್ಸ್, ಕಂಪ್ಯಾರಿಸನ್ ಆಫ್ ಬೇಸಿಸಿಟಿ ಆಫ್ ಅಮೈನ್ಸ್, ಆಮೇಲೆ ರೀ ಡೈಅಜೋಟೈಸೇಷನ್ ಮೆಥಡ್ ಫಾರ್ ದ ಪ್ರಿಪ್ರೇಷನ್ ಆಫ್ benzene diazonium chloride and reactions of BDC. So these are important from amines chapter. ಇನ್ನು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಒಳಗಡೆ ನೀವೇನು ಓದಬಹುದು, ಅಲ್ಲಿ ಕಾನ್ಸಂಟ್ರೇಟ್ ಏನು ಮಾಡ್ತಾ ಇರ್ತಂದ್ರೆ ಸ್ಟ್ರಕ್ಚರ್ ಆಫ್ ಕಾರ್ಬೋಹೈಡ್ರೇಟ್ಸ್, ಸ್ಪೆಷಲಿ ಹವಾರ್ತ್ ಸ್ಟ್ರಕ್ಚರ್ ಆಫ್ ಡೈಸೆಕರೈಡ್ಸ್, ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್, ಇದರದ್ದೆಲ್ಲ ಹವಾರ್ತ್ ಸ್ಟ್ರಕ್ಚರ್ ಬರಕ್ಕೆ ಕೇಳ್ಬೋದು ಯಾವುದಾದ್ರು ಒಂದು. ಆಮೇಲೆ ಅಮೈನೋ ಆಸಿಡ್ಸ್, alpha amino acids classification like based on number of carboxylic acid group and amine group, acidic amino acids, basic amino acids, neutral amino acids, and based on their requirement essential and non-essential amino acids. ಇದ್ರ ಮೇಲೆ ಕ್ವಶನ್ ಬರ್ಬೋದು. ಪ್ರಾಪರ್ಟೀಸ್ ಆಫ್ ಅಮೈನೋ ಆಸಿಡ್ಸ್, ಜ್ವಿಟ್ಟರ್ ಅಯಾನ್ ಅಂತ ಹೇಳಿ ಬರ್ತೈತಿ, ಇದ್ರ ಮೇಲೆ ಬರಬಹುದು ಕ್ವಶನ್ಸ್. ಆಮೇಲೆ ಪ್ರೋಟೀನ್ಸ್ ಒಳಗಡೆ ಯಾವ ಬಾಂಡ್ಸ್ ಇರ್ತಾವೆ, ಆಮೇಲೆ ಪ್ರೋಟೀನ್ಸ್ ಕ್ಲಾಸಿಫಿಕೇಶನ್ ಕೇಳಬಹುದು. ಆಮೇಲೆ ಸ್ಟ್ರಕ್ಚರ್ ಆಫ್ ಪ್ರೋಟೀನ್, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆ್ಯಂಡ್ ಕ್ವಾಟರ್ನರಿ ಸ್ಟ್ರಕ್ಚರ್, ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಮೇಲೆ ಕ್ವಶನ್ ಕೇಳ್ಬೋದು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವಿಟಮಿನ್ಸ್ ಒಳಗಡೆ ವಾಟರ್ ಸೊಲ್ಯುಬಲ್ ವಿಟಮಿನ್ಸ್ ಆ್ಯಂಡ್ ಫ್ಯಾಟ್ ಸೊಲ್ಯುಬಲ್ ವಿಟಮಿನ್ಸ್. ಈ ವಿಟಮಿನ್ಸ್ ಡೆಫಿಷಿಯನ್ಸಿದಿಂದ ಯಾವ ಡಿಸೀಸ್ ಬರ್ತಾವೆ ಅಂತೇಳಿ ಕ್ವಶನ್ ಕೇಳ್ತಾರೆ. ಸೊ ಇನ್ ದ ನೆಕ್ಸ್ಟ್ ವೀಡಿಯೋಸ್ ಐ ವಿಲ್ ಟೆಲ್ ಯು ಹೌ ಟು ರಿಮೆಂಬರ್ ವಿಟಮಿನ್ಸ್ ಆ್ಯಂಡ್ ಹೌ ಟು ರಿಮೆಂಬರ್ ದೇರ್ ಪರ್ಟಿಕ್ಯುಲರ್ ಡಿಸೀಸಸ್. ನಾನು ನಿಮಗೊಂದು ಶಾರ್ಟ್ ಟ್ರಿಕ್ಸ್ ಹೇಳ್ಕೊಡ್ತಾನೆ. ಆಮೇಲೆ ರೀ ನ್ಯೂಕ್ಲಿಕ್ ಆಸಿಡ್ಸ್ ಮೇಲೆ ಕ್ವಶನ್ ಬರ್ಬೋದು, DNA and RNA, ವಿಚ್ ನೈಟ್ರೋಜನಸ್ ಬೇಸ್ ಪ್ರೆಸೆಂಟ್ ಇನ್ DNA ಬಟ್ ನಾಟ್ ಇನ್ RNA. ಸೊ ದೀಸ್ ಆರ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟ್ಸ್ ಫ್ರಮ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್. ಅಲ್ಲಿ 7 ಕ್ವಶನ್ಸ್ ಕೊಡ್ತಾರೆ. 7 ಕ್ವಶನ್ಸ್ ಒಳಗಡೆ ನೀವು 4 ಬರಿಬೇಕಾ. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್, ಟೋಟಲ್ 20 ಮಾರ್ಕ್ಸ್. ಇನ್ನು ನೋಡ್ರಿ, ಈಗ ಹೊಸ ಕ್ವಶನ್ ಪೇಪರ್ ಪ್ಯಾಟರ್ನ್ ಒಳಗಡೆ ನ್ಯೂ ಸೆಕ್ಷನ್ ಅಂತ ಹೇಳಿನಲ್ಲ, ಯಾವುದಂತಂದ್ರೆ ಪಾರ್ಟ್ ಇ. ಸೊ ದಿಸ್ ಪಾರ್ಟ್ ಇ is purely based on numerical problems, right? And these numerical problems are purely based from physical chemistry section. ಎಲ್ಲಿಂದ ಬರ್ತಾವ್ರಿ? ಫಿಸಿಕಲ್ ಕೆಮಿಸ್ಟ್ರಿ ಸೆಕ್ಷನ್ದಿಂದ ಬರ್ತಾವ. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಇಲ್ಲಿ ನಿಮ್ಗೆ 6 ಪ್ರಾಬ್ಲಮ್ಸ್ ಕೊಡ್ತಾರೆ. 6 ಒಳಗಡೆ ನೀವು 3 ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು.
ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್, ಟೋಟಲ್ 9 ಮಾರ್ಕ್ಸ್. ಇಲ್ಲಿ 6 ಕ್ವಶನ್ಸ್ ಅಂದರೆ ನೋಡ್ರಿ, ಫಿಸಿಕಲ್ ಕೆಮಿಸ್ಟ್ರಿ ಒಳಗಡೆ 3 ಚಾಪ್ಟರ್ ಬರ್ತಾವೆ, ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ ಆ್ಯಂಡ್ ಕೆಮಿಕಲ್ ಕೈನೆಟಿಕ್ಸ್. ಸೊ ಈಗ 3 ಬಂದಾಗ ಈ ಸೊಲ್ಯೂಷನ್ಸ್ ಮೇಲೆ 2 ಕ್ವಶನ್ಸ್ ಕೇಳ್ತಾರೆ, ಆಮೇಲೆ ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ 2, ಕೆಮಿಕಲ್ ಕೈನೆಟಿಕ್ಸ್ ಮೇಲೆ 2 ಕ್ವಶನ್. ಸೊ ಟೋಟಲ್ 6 ಕ್ವಶನ್ಸ್ ಒಳಗಡೆ ನೀವು 3 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು. ಇನ್ನು ಸೊಲ್ಯೂಷನ್ಸ್ ಒಳಗಡೆ ಪ್ರಾಬ್ಲಮ್ಸ್ ಯಾವುದ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದ್ರಿ ನಾವು? ಕಾಲಿಗೇಟಿವ್ ಪ್ರಾಪರ್ಟೀಸ್. 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ಬರ್ತಾವೆ. ಒಂದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಸೆಕೆಂಡ್ ಒನ್ ಈಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಥರ್ಡ್ ಒನ್ ಈಸ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಫೋರ್ತ್ ಒನ್ ಈಸ್ ಆಸ್ಮಾಟಿಕ್ ಪ್ರೆಷರ್. ಡೆಫಿನೆಟ್ಲಿ ಈ 4 ಕಾಲಿಗೇಟಿವ್ ಪ್ರಾಪರ್ಟಿ ಒಳಗಡೆ ಕ್ವಶನ್ಸ್ ನಿಮಗೆ ಏನು ಬರ್ತಾವೆ ಹೇಳಿ, ಇಲ್ಲಿ ಪ್ರಾಬ್ಲಮ್ಸ್ ಬರ್ತಾವೆ. ಇನ್ನು ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಎದ್ರ ಮೇಲೆ ಬರ್ಬೋದು ರೀ? ನರ್ನ್ಸ್ ಇಕ್ವೇಷನ್ ಮೇಲೆ ಬರ್ಬೋದು, ಕೋಲ್ರಾಶಸ್ ಲಾ ಮೇಲೆ, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಮೇಲೆ ಕೇಳಬಹುದು, ಇಲ್ಲ ಅಂತಂದ್ರೆ ಮೋಲಾರ್ ಕಂಡಕ್ಟಿವಿಟಿ ಮೇಲೆ ಕೇಳಬಹುದು, ಇಲ್ಲಾಂದ್ರೆ ಫ್ಯಾರಡೇಸ್ ಫಸ್ಟ್ ಲಾ ಆ್ಯಂಡ್ ಸೆಕೆಂಡ್ ಲಾ ಮೇಲೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸನ್ನು ಕೇಳಬಹುದು, ಗಿಬ್ಸ್ ಫ್ರೀ ಎನರ್ಜಿ ಮೇಲೆ ಕ್ವಶನ್ ಕೇಳ್ಬೋದು. ಸೊ ದೀಸ್ ಆರ್ ಎಕ್ಸ್ಪೆಕ್ಟೆಡ್ ನ್ಯೂಮೆರಿಕಲ್ ಕ್ವಶನ್ಸ್ ಫ್ರಮ್ ಎಲೆಕ್ಟ್ರೋಕೆಮಿಸ್ಟ್ರಿ. ಇನ್ನು ಕೈನೆಟಿಕ್ಸ್ ಒಳಗಡೆ ನೋಡ್ರಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂದ್ರೆ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಡೆರಿವೇಷನ್ಸ್. 2 ಡೆರಿವೇಷನ್ ಬರ್ತಾವೆ ಇಲ್ಲಿ. ಯಾವ್ದು ರೀ? ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಆಫ್ ಫಸ್ಟ್ ಆರ್ಡರ್ ಆ್ಯಂಡ್ ಝೀರೋ ಆರ್ಡರ್. ಆಮೇಲೆ ರೀ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಆಫ್ ಫಸ್ಟ್ ಆರ್ಡರ್ ಗ್ಯಾಸಿಯಸ್ ರಿಯಾಕ್ಷನ್ಸ್. ಆಮೇಲೆ ರೀ ಹಾಫ್ ಲೈಫ್, ಆಮೇಲೆ ಟೆಂಪ್ರೇಚರ್ ಡಿಪೆಂಡೆನ್ಸ್ ರೇಟ್ ಇಕ್ವೇಷನ್. ಇವೆಲ್ಲನೂ ಇಲ್ಲಿ ಕವರ್ ಮಾಡ್ತಾರೆ. ಯಾವ್ದು ಹೇಳ್ರಿ? ಶಾರ್ಟ್ ಆನ್ಸರ್ ಅಂತೇಳಿ ಪಾರ್ಟ್ ಸಿ ಒಳಗಡೆ ಇಲ್ಲಿ ಥಿಯರಾಟಿಕಲ್ ಬೇಸ್ಡ್ ಕ್ವಶನ್ಸ್ ಬರ್ತಾವೆ. ಆಮೇಲೆ ನ್ಯೂಮೆರಿಕಲ್ಸ್ ಅಂದ್ರೆ ಯಾವ್ದ್ರ ಮೇಲೆ ಬರ್ಬೋದು ರೀ? ಟೆಂಪರೇಚರ್ ಡಿಪೆಂಡೆನ್ಸ್ ರೇಟ್ ಇಕ್ವೇಷನ್ ಮೇಲೆ ಬರ್ಬೋದು. ಬಿಟ್ರೆ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಮೇಲೆ, ಇಲ್ಲಾಂತಂದ್ರೆ ಹಾಫ್ ಲೈಫ್ ಮೇಲೆ ನಿಮಗೆ ಪ್ರಾಬ್ಲಮ್ಸನ್ನು ಕೇಳ್ಬೋದು ಇಲ್ಲಿ. ಸೊ 6 ಕ್ವಶನ್ಸ್ ಕೊಡ್ತಾರೆ. 6 ಕ್ವಶನ್ಸ್ ಒಳಗಡೆ ನೀವು 3 ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾ. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್, ಟೋಟಲ್ ವಿಲ್ ಬಿ 9 ಮಾರ್ಕ್ಸ್. ಆ್ಯಂಡ್ ಹಿಯರ್ ಯುವರ್ ಕ್ವಶನ್ ಪೇಪರ್ ವಿಲ್ ಕನ್ಸಿಸ್ಟಿಂಗ್ ಆಫ್ 49 ಕ್ವಶನ್ಸ್. ನಿಮಗೆ 49 ಕ್ವಶನ್ಸ್ ಇರುವಂಥ ಕ್ವಶನ್ ಪೇಪರ್ ಕೊಡ್ತಾರೆ. ಔಟ್ ಆಫ್ 49 ಯು ಹ್ಯಾವ್ ಟು ಆನ್ಸರ್ ಫಾರ್ 35 ಕ್ವಶನ್ಸ್. 35 ಕ್ವಶನ್ ನೀವು ಆನ್ಸರ್ ಮಾಡಬೇಕಾ. ನಿಮ್ಮ ಕ್ವಶನ್ ಪೇಪರ್ 115 ಮಾರ್ಕ್ಸ್ ಇದಿರ್ತೈತಿ, 115 ಮಾರ್ಕ್ಸ್ ಇಂದ ಔಟ್ ಆಫ್ 115 ಯು ಹ್ಯಾವ್ ಟು ಆನ್ಸರ್ ಫಾರ್ 70 ಮಾರ್ಕ್ಸ್. ಓಕೆ, ದಿಸ್ ಇಸ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್. ಇನ್ನು ಯಾವ ಚಾಪ್ಟರ್ ಮೇಲೆ ಎಷ್ಟು ವೇಟೇಜ್ ಐತಿ ಅಂತೇಳಿ ನಾವು ನೋಡೋಣ ಈಗ. ಓಕೆ, ಈಗ ನೋಡ್ರಿ. ಸೊ ಇಲ್ಲ ನಿಮ್ಗೆ ಏನು ಮಾಡಿದೀನಪ್ಪ ಅಂತಂದ್ರೆ ಚಾಪ್ಟರ್ ವೈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಅಂತ ಹೇಳಿ ಇಲ್ಲಿ 3 ಸೆಕ್ಷನ್ಸ್ ಬರ್ತಾವೆ. ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಈ ನೋಡ್ರಿ, ಫಿಸಿಕಲ್ ಕೆಮಿಸ್ಟ್ರಿ ಒಳಗಡೆ ಫಸ್ಟ್ ಚಾಪ್ಟರ್ ಸೊಲ್ಯೂಷನ್ಸ್ 13 ಮಾರ್ಕ್ಸ್ ಅಲಾಟ್ ಆಗಿದಾವೆ. 13 ಮಾರ್ಕ್ಸ್ ಒಳಗಡೆ ನೋಡ್ರಿ, 1 MCQ ಬರ್ತದೆ, 1 ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತದೆ ಸೊಲ್ಯೂಷನ್ ಚಾಪ್ಟರ್ ಮೇಲೆ. ಆಮೇಲೆ ರೀ 2 ಮಾರ್ಕ್ಸ್ 1 ಕ್ವಶನ್ ಬರ್ತದೆ. ಪಾರ್ಟ್ ಸಿ ಒಳಗಡೆ ಥಿಯರಿ ಬೇಸ್ಡ್ 1 ಕ್ವಶನ್ ಬರ್ತದೆ 3 ಮಾರ್ಕ್ಸ್ಗೆ. ಆಮೇಲೆ 2 ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬರ್ತಾವೆ ಸೊಲ್ಯೂಷನ್ ಚಾಪ್ಟರ್ ಮೇಲೆ. ಸಿಮಿಲರ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಈಸ್ ಅಲಾಟೆಡ್ ವಿತ್ 14 ಮಾರ್ಕ್ಸ್. ಈ ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ ನಿಮಗೆ 14 ಮಾರ್ಕ್ಸ್ ಬರ್ತಾವೆ. 14 ಮಾರ್ಕ್ಸ್ ಒಳಗಡೆ ನೋಡ್ರಿ 2 MCQs ಇರ್ತಾವೆ, 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತಾವೆ. ಇದ್ರ ಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರಂಗಿಲ್ಲ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಇರಂಗಿಲ್ಲ. ಬಟ್ ಪಾರ್ಟ್ ಸಿ ಒಳಗಡೆ 3 ಮಾರ್ಕ್ಸ್ ಕ್ವಶನ್ ಒಳಗಡೆ 2 ಬರ್ತಾವೆ, 2 ಕ್ವಶನ್ಸ್ ಕೇಳ್ತಾರೆ, 2 ಥಿಯರಿ ಬೇಸ್ಡ್ ಇರ್ತಾವೆ. ಅಂದರೆ ಇಲ್ಲಿ ಏನು ಮಾಡ್ಬೋದು ರೀ ನೀವು ಎಲೆಕ್ಟ್ರೋಕೆಮಿಸ್ಟ್ರಿ ಒಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಥಿಯರಿ ಕಾನ್ಸೆಪ್ಟ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಡಿನಿಯಲ್ಸ್ ಎಲ್ಲ, ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ಆಮೇಲೆ ರೀ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ಸ್ ಎಲ್ಲ, ಕೋಲ್ರಾಶಸ್ ಲಾ ಮಾಡ್ಬೋದು, ಫ್ಯಾರಡೇಸ್ ಫಸ್ಟ್ ಲಾ ಸೆಕೆಂಡ್ ಲಾ, ಎಲೆಕ್ಟ್ರೋಲೈಸಿಸ್, ಪ್ರೊಡಕ್ಟ್ ಆಫ್ ಎಲೆಕ್ಟ್ರೋಲೈಸಿಸ್, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂದರೆ ಏನು, ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಆರ್ ಗೋಯಿಂಗ್ ಟು ಅಫೆಕ್ಟ್ ಆನ್ ದ ಕಂಡಕ್ಟಿವಿಟಿ, ಆಮೇಲೆ ಮೋಲಾರ್ ಕಂಡಕ್ಟಿವಿಟಿ. ಬ್ಯಾಟ್ರೀಸ್ ಒಳಗಡೆ ದ ರಿಯಾಕ್ಷನ್ಸ್ ಆಕರಿಂಗ್ ಅಟ್ ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್, ಮೆಕ್ಯಾನಿಸಮ್ ಆಫ್ ಕರೋಷನ್ ಆಫ್ ಐರನ್, ಆ್ಯಂಡ್ ವಾಟ್ ಆರ್ ದ ಪ್ರಿವೆನ್ಷನ್ಸ್ ವಿಚ್ ಆರ್ ಟೇಕನ್ ಪ್ಲೇಸ್ ಟು ಪ್ರಿವೆಂಟ್ ದ ಕರೋಷನ್. ಇದ್ರ ಮೇಲೆಲ್ಲ ನೀವೇನು ಹೇಳ್ರಿ ಕಾನ್ಸಂಟ್ರೇಟ್ ಮಾಡಬೇಕಾ ಇವೆರಡು ಥಿಯರಿ ಕ್ವಶನ್ಸನ್ನು ಸಾಲ್ವ್ ಮಾಡೋಕೆ. ಆಮೇಲೆ 2 ನ್ಯೂಮೆರಿಕಲ್ ಪ್ರಾಬ್ಲಮ್ಸನ್ನು ಕೇಳ್ತಾರೆ ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ. ಓಕೆ, ನೆಕ್ಸ್ಟ್ ಕೆಮಿಕಲ್ ಕೈನೆಟಿಕ್ಸ್ ಮೇಲೆ 13 ಮಾರ್ಕ್ಸ್ ಅಲಾಟ್ ಆಗಿದಾವೆ. ಇದ್ರದ್ದು ಪ್ಯಾಟರ್ನ ಸೇಮ್ ಆ್ಯಸ್ ಸೊಲ್ಯೂಷನ್ ಚಾಪ್ಟರ್ ಮತ್ತು ಕೈನೆಟಿಕ್ಸ್ ಸೇಮ್ ಐತೆ ನೋಡ್ರಿ. 1 MCQ, 1 ಫಿಲ್ ಇನ್ ದ ಬ್ಲಾಂಕ್ಸ್, 1 2 ಮಾರ್ಕ್ಸ್ ಕ್ವಶನ್, 1 ಥಿಯರಿ ಬೇಸ್ಡ್ 3 ಮಾರ್ಕ್ಸ್ ಕ್ವಶನ್ ಮತ್ತು 2 ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬರ್ತಾವೆ. ಆಮೇಲೆ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸಿಗೆ 11 ಮಾರ್ಕ್ಸ್ ಅಲಾಟ್ ಆಗಿದಾವೆ. 1 MCQ ಬರ್ತೈತಿ, 1 ಫಿಲ್ ಇನ್ ದ ಬ್ಲಾಂಕ್ಸ್. ಆಮೇಲೆ ಪಾರ್ಟ್ ಸಿ ಒಳಗಡೆ 3 ಮಾರ್ಕ್ಸ್ ಕ್ವಶನ್ನ 3 ಬರ್ತಾವೆ ಇಲ್ಲಿ ರೈಟ್. ಇಲ್ಲಿ 3 ಒಳಗಡೆ ನಾನು ನಿಮ್ಗೆ ಹೇಳಿ ಕಾನ್ಸೆಪ್ಟ್ಸ್ ಅದನ್ನು ಮಾಡಬೇಕು. ಸಿಮಿಲರ್ಲಿ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಮೇಲೆ 12 ಮಾರ್ಕ್ಸ್ ಅಲಾಟ್ ಆಗ್ತಾವೆ. 12 ಮಾರ್ಕ್ಸ್ ಒಳಗಡೆ 1 ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತೈತೆ ರೀ, 1 MCQ ಬರ್ತದೆ, 1 2 ಮಾರ್ಕ್ಸ್ ಕ್ವಶನ್ ಬರ್ತದೆ
ಮತ್ತು 3 ಮಾರ್ಕ್ಸ್ದು 3 ಕ್ವಶನ್ಸ್ ಬರ್ತಾವೆ. ಓಕೆ, ನೆಕ್ಸ್ಟ್ ನೋಡ್ರಿ, ಹ್ಯಾಲೋ ಅಲ್ಕೆನ್ಸ್ ಈಸ್ ಅಲಾಟೆಡ್ ವಿತ್ 9 ಮಾರ್ಕ್ಸ್. ಹ್ಯಾಲೋ ಅಲ್ಕೆನ್ಸ್ ಚಾಪ್ಟರ್ ಮೇಲೆ 9 ಮಾರ್ಕ್ಸ್ ಅಲಾಟ್ ಆಗ್ತಾವೆ. ಇಲ್ಲಿ ನೋಡ್ರಿ, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಒಂದು ಫಿಲ್ ಇನ್ ದ ಬ್ಲಾಂಕ್ಸ್, ಒಂದು 2 ಮಾರ್ಕ್ಸ್ ಕ್ವಶನ್, ಆಮೇಲೆ ಒಂದು ಲಾಂಗ್ ಆನ್ಸರ್ ಕ್ವಶನ್ ಬರ್ತದೆ 5 ಮಾರ್ಕ್ಸ್ ಕ್ವಶನ್. ರೈಟ್, ನಿಮ್ಗೆ ಇನ್ನೊಂದು ತಲೆಯಾಗಿರಲಿ, 5 ಮಾರ್ಕ್ಸ್ ಕ್ವಶನ್ಸ್ ಆರ್ ನಾಟ್ ಎಟ್ ಆಲ್ ಆಸ್ಕ್ಡ್ ಡೈರೆಕ್ಟ್ಲಿ ಫಾರ್ 5 ಮಾರ್ಕ್ಸ್ ಓನ್ಲಿ. ಇಲ್ಲಿ ಡೈರೆಕ್ಟ್ಲಿ 5 ಮಾರ್ಕ್ಸ್ದು ಕ್ವಶನ್ ಕೇಳಂಗಿಲ್ಲ. ದೇ ವಿಲ್ ಸ್ಪ್ಲಿಟ್ ದಿಸ್ ಕ್ವಶನ್ ಆಸ್ ಐದರ್ 3+2 ಆರ್ 2+2 + 1 ವೇರೆವರ್ ಇಟ್ ಈಸ್ ನೆಸೆಸರಿ. ಡೈರೆಕ್ಟ್ಲಿ 5 ಮಾರ್ಕ್ಸ್ದು ಕ್ವಶನ್ ಇಲ್ಲಿ ಕೇಳಂಗಿಲ್ಲ. ಅವ್ರ ಕ್ವಶನ್ ಅನ್ನು ಸ್ಪ್ಲಿಟ್ ಮಾಡ್ತಾರೆ. ಯಾವ ಥರ ರೀ? ಐದರ್ 3+2 ಆರ್ 2+2 + 1. ಇದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಕ್ಷನ್ ಒಳಗಡೆ ಈ ಥರನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, alcohol, phenols and ethers. This chapter is allotted with 12 marks. ಇಲ್ಲಿ 2 MCQs ಬರ್ತಾವ್ರೆ, ಡೈರೆಕ್ಟ್ಲಿ 2 ಲಾಂಗ್ ಆನ್ಸರ್ ಕ್ವಶನ್ಸ್ ಬರ್ತಾವೆ. ನೋಡ್ರಿ, ಅಂದರೆ ದಿಸ್ ಚಾಪ್ಟರ್ ಈಸ್ ಅಗೇನ್ ವೆರಿ ಈಸಿ ಫಾರ್ ಯು ಟು ಪ್ರಾಕ್ಟೀಸ್. ಯಾಕಂದ್ರೆ 2 ಲಾಂಗ್ ಆನ್ಸರ್ಸ್ ಕ್ವಶನ್ಸ್ ಬರತ್ತಪ್ಪ ಅಂದ್ರೆ ಯು ಜಸ್ಟ್ ಫಸ್ಟ್ ಕಾನ್ಸಂಟ್ರೇಟ್ ಆನ್ ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟ್ಸ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದ್ದಾದ್ರೆ ಯು ಕ್ಯಾನ್ ಅಟೆಂಪ್ಟ್ ದೀಸ್ ಟು ಲಾಂಗ್ ಆನ್ಸರ್ಸ್ ಫ್ರಮ್ ದಿಸ್ ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ನೆಕ್ಸ್ಟ್ ನೋಡ್ರಿ, ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಈ ಚಾಪ್ಟರ್ 14 ಮಾರ್ಕ್ಸನ್ನು ಅಲಾಟ್ ಮಾಡಿದ್ದಾರೆ. 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತಾವೆ, ಒಂದು 2 ಮಾರ್ಕ್ಸ್ ಕ್ವಶನ್ ಬರ್ತದೆ, 2 ಲಾಂಗ್ ಆನ್ಸರ್ಸ್ ಬರ್ತಾವೆ. ಹಾಗಾದ್ರೆ ನೀವು ಇಲ್ಲೂ ಏನು ಮಾಡ್ಬೋದು ಹೇಳ್ರಿ, ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ಸ್ ನೀವು ಕವರ್ ಮಾಡಿದ್ದ ಆದ್ರೆ ನಿಮಗೆ ಇಲ್ಲಿ ಇವೆರಡೂ ಕವರ್ ಆಗ್ತಾವ ಅನ್ನ. ರೈಟ್, ನೆಕ್ಸ್ಟ್ ನೋಡ್ರಿ, ಅಮೈನ್ಸ್ ಚಾಪ್ಟರ್ ಈಸ್ ಅಲಾಟೆಡ್ ವಿತ್ 8 ಮಾರ್ಕ್ಸ್, 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 1 fill in the blanks and 1 long answer. Similarly, biomolecules is also allotted with what here 9 marks, 2 multiple choice questions, 1 2 marks question and 1 will be long answer question, that is from part D. Okay, this is how each and every chapter carries these many number of marks and these are the different type of questions. Okay, this will definitely help you to concentrate which chapter to be studied first. ಅಂದ್ರೆ ನೀವು ಯಾವ ಚಾಪ್ಟರ್ನ ಮೊದಲ ಅಭ್ಯಾಸ ಮಾಡಬೇಕು, ಆಮೇಲೆ ಯಾವ ಚಾಪ್ಟರ್ನ ಲಾಸ್ಟ್ಗೆ ಅಭ್ಯಾಸ ಮಾಡಬೇಕು ಅಂತ ನಿಮ್ಗೆ ಈಸಿಲಿ ಗೊತ್ತಾಗ್ತದೆ ಇಲ್ಲಿ. ಸೊ ಮೋಸ್ಟ್ ವೇಟೇಜ್ ಇರುವಂಥ ಚಾಪ್ಟರ್ಸ್ ನಾವು ಮೊದಲು ಕಾನ್ಸಂಟ್ರೇಟ್ ಮಾಡೋಣ. ಅದಾದ ಕೂಡಲೇ ನಮಗೆ ಯಾವ ಕಡಿಮೆ ಇರ್ತಾವಲ್ಲ ಅದನ್ನ ಆಮೇಲೆ ನಾವು ಡಿಸ್ಕಷನ್ ಅಂದ್ರೆ ನೀವು ಅಭ್ಯಾಸ ಮಾಡ್ಕೊತ ಹೋಗಬೇಕು. ಸೊ ಈ ಥರ ನೀವು ಚೇಂಜಸ್ ಮಾಡ್ಕೊತ ಹೋದ್ರಿ, ನೀವು ಒಂದು ಟೈಮ್ ಟೇಬಲ್ ಗತೆ ನೀವು ಇದನ್ನ ಮಾಡ್ಕೊಂಡು ನೀವು ಸ್ಟಡಿ ಮಾಡಿದಾದ್ರೆ ನಿಮ್ಗೆ ಡೆಫಿನೆಟ್ಲಿ ಥಿಯರಿ ಎಕ್ಸಾಮ್ ಒಳಗಡೆ ಹೆಲ್ಪ್ ಆಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ಗೈಡ್ಲೈನ್ಸ್ ಟು ಸೆಟ್ ಎ ಕ್ವಶನ್ ಪೇಪರ್ ಸೆಟ್ ಮಾಡುವಾಗ ಏನೇನು ಗೈಡ್ಲೈನ್ಸನ್ನು ಫಾಲೋ ಮಾಡ್ತಾರೆ, ಎಕ್ಸ್ಪೆಕ್ಟೆಡ್ ಗೈಡ್ಲೈನ್ಸ್ ನೋಡ್ರಿ ಇಲ್ಲಿ. ಸೊ ಫಸ್ಟ್ ಗೈಡ್ಲೈನ್ ಇಸ್ ದೆರ್ ಈಸ್ ನೋ ಇಂಟರ್ಮಿಕ್ಸಿಂಗ್ ಆಫ್ ಕ್ವಶನ್ಸ್ ಫ್ರಮ್ ಡಿಫರೆಂಟ್ ಯೂನಿಟ್ಸ್. ದೆರ್ ಈಸ್ ನೋ ಇಂಟರ್ಮಿಕ್ಸಿಂಗ್ ಅಂತಂದ್ರೆ ಈಗ ನಿಮ್ಮದೊಂದು ಯಾವುದೋ ಒಂದು ಕ್ವಶನ್ ಐತೆ ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 10 ಐತಿ, ಕ್ವಶನ್ ನಂಬರ್ 10 ಅವರ ಸ್ಪ್ಲಿಟ್ ಮಾಡಿದ್ದಾರೆ A and B ಅಂತೇಳಿ ತಿಳ್ಕೊರಿ. ಈಗ A and B ಅನ್ನು ಸ್ಪ್ಲಿಟ್ ಮಾಡಿದಾಗ ಅಸ್ಯೂಮ್ ಮಾಡೋಣ, ಇಫ್ ಕ್ವಶನ್ A ಈಸ್ ಫ್ರಮ್ ಸೊಲ್ಯೂಷನ್ ಚಾಪ್ಟರ್, A ಇದ್ದ ಸೊಲ್ಯೂಷನ್ ಚಾಪ್ಟರ್ ಮೇಲೆ ಇತ್ತಂದ್ರೆ ಕ್ವಶನ್ B ನಿಮಗೆ ಎಲೆಕ್ಟ್ರೋ ಕೆಮಿಸ್ಟ್ರಿದಿಂದ ಕೇಳ್ತಾರಂತ ಅನ್ಕೊಳ್ಳೋಂಗಿಲ್ಲ, ಇಂಟರ್ಮಿಕ್ಸಿಂಗ್ ಮಾಡಂಗಿಲ್ಲ. ಈಗ ಕ್ವಶನ್ ನಂಬರ್ 10 ಒಳಗಡೆ ಕ್ವಶನ್ A ಸೊಲ್ಯೂಷನ್ಸ್ ಚಾಪ್ಟರ್ ಮೇಲಿಂದ ಇತ್ತಂದ್ರೆ ಕ್ವಶನ್ Bನೂ ಸೊಲ್ಯೂಷನ್ ಚಾಪ್ಟರ್ ಮೇಲಿಂದನೇ ಇರ್ತದೆ. ಓಕೆ, ದೇರ್ ಈಸ್ ನೋ ಇಂಟರ್ಮಿಕ್ಸಿಂಗ್ ಆಫ್ ಡಿಫರೆಂಟ್ ಯೂನಿಟ್ಸ್ ಇನ್ ಅ ಪರ್ಟಿಕ್ಯುಲರ್ ಕ್ವಶನ್. ಇಲ್ಲಿ ABC ಯಾವ್ದು ಬೇಕಾದಷ್ಟು ಕೇಳೋರು ಕ್ವಶನ್ಸ್, ಬಟ್ ಅದು ಒಂದೇ ಚಾಪ್ಟರ್ ಮೇಲಿಂದನೇ ಕ್ವಶನ್ಸ್ ಕೇಳಿರ್ತಾರೆ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಗೈಡ್ಲೈನ್. ಸೆಕೆಂಡ್ ನೋಡ್ರಿ, 5 mark ಕ್ವಶನ್ಸ್ ಮೇ ಬಿ ಫ್ರೇಮ್ಡ್ ಆಸ್ 3+2 ಆರ್ 2+2 + 1. ನಾನು ನಿಮ್ಗೆ ಆಗಲೇ ಹೇಳಿದ ಪ್ರಕಾರ 5 marks ಕ್ವಶನ್ಸ್ ನಮ್ಮಲ್ಲಿ ಡೈರೆಕ್ಟ್ ಕೇಳಂಗಿಲ್ಲ. ಅದನ್ನ ಯಾವ ಥರ ಡಿವೈಡ್ ಮಾಡ್ತಾರೆ ಅಂದ್ರೆ ಐದರ್ 3+2 ಆರ್ 2+2 + 1 ಅಂತೇಳಿ ಡಿವೈಡ್ ಮಾಡ್ತಾರೆ. ಸೊ ಇಲ್ಲೂ ಇಂಟರ್ಮಿಕ್ಸಿಂಗ್ ಮಾಡಂಗಿಲ್ಲ. ಈ 3+2 ಈಗ ನಿಮ್ಗೆ ಹ್ಯಾಲೋ ಅಲ್ಕೆನ್ಸ್ ಚಾಪ್ಟರ್ ಮೇಲಿಂದ 3 marks ಕ್ವಶನ್ ಕೇಳೋದ, ಆಲ್ಕೋಹಾಲ್ ಚಾಪ್ಟರ್ ಮೇಲೆ 2 marks ಕ್ವಶನ್ ಕೇಳೋದ, ಈ ಥರ ಮಾಡಂಗಿಲ್ಲ. If 3 marks question is from haloalkanes chapter, definitely 2 marks question will be also from haloalkanes chapter. Okay, ಈ ಥರ ಇರುತ್ತೆ ಇಲ್ಲಿ. ನೆಕ್ಸ್ಟ್ ನೋಡ್ರಿ, there will be no questions from the boxed material which is given in dark yellow bar in the textbook of NCERT. ಈಗ ಅವರ ಟೆಕ್ಸ್ಟ್ ಬುಕ್, ನೀವು NCERT ಟೆಕ್ಸ್ಟ್ ಬುಕ್ಸ್ ನೋಡಿರ್ತೀರಿ. NCERT ಟೆಕ್ಸ್ಟ್ ಬುಕ್ ಒಳಗಡೆ
ಅವ್ರು ಒಂದೊಂದು ಸೈಡ್ ಏನು ಮಾಡಿರ್ತಾರೆ, ಬಾಕ್ಸ್ ಕಲರ್ಡ್ ಬಾಕ್ಸ್ ಒಳಗಡೆ ಒಂದೊಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಸೈಂಟಿಸ್ಟ್ಸ್ ಹಿಸ್ಟ್ರಿ ಕೊಟ್ಟಿರ್ತಾರೆ, ಒಂದೊಂದು ಡಾಟಾ ಇರುವಂಥದ್ದು ಬಾಕ್ಸ್ ಕೊಟ್ಟಿರ್ತಾರೆ. ಸೊ ಈ ಥರ ಬಾಕ್ಸ್ನಾಗ ಏನೇನು ಇರ್ತೈತಿರಲ್ಲ ಕಂಟೆಂಟ್, ದಿಸ್ ಕಂಟೆಂಟ್ ಈಸ್ ಓನ್ಲಿ ಫಾರ್ ಯುವರ್ ನಾಲೆಜ್ ಪರ್ಪಸ್. ಸೊ ಆ ಕಂಟೆಂಟ್ ಮೇಲಿಂದ ಕ್ವಶನ್ಸ್ ಬರಂಗಿಲ್ಲ. ಸೊ ದಟ್ ಈಸ್ ದ ಥರ್ಡ್ ಗೈಡ್ಲೈನ್ಸ್. ಕ್ವಶನ್ಸ್, ದೇರ್ ವಿಲ್ ಬಿ ನೋ ಕ್ವಶನ್ಸ್ ಫ್ರಮ್ ದ ಬಾಕ್ಸ್ಡ್ ಮಟೀರಿಯಲ್. ಬಾಕ್ಸ್ ಒಳಗಡೆ ಏನು ಕೊಟ್ಟಿರ್ತಾರಲ್ಲ ಟೆಕ್ಸ್ಟ್ ಬುಕ್ ಒಳಗಡೆ, ಆ ಬಾಕ್ಸ್ಡ್ ಮಟೀರಿಯಲ್ಸ್ದಾಗಿಂದ ಯಾವುದೂ ಕ್ವಶನ್ಸ್ ಬರಂಗಿಲ್ಲ. ಓಕೆ, ನೀವು ಅದನ್ನು ತಿಳ್ಕೊಳಕ್ಬೇಕು. ಸೊ ಅದನ್ನು ನೀವು ನಾಲೆಜ್ ಪರ್ಪಸ್ ಆಗಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನೀವು ರೆಫರ್ ಮಾಡ್ಬೋದಾ. ಬಟ್ ವೆನ್ ಇಟ್ ಕಮ್ಸ್ ಟು ಥಿಯರಿ ಎಕ್ಸಾಮ್ಸ್, ಆ ಬಾಕ್ಸ್ ಒಳಗಿಂದ ಬರ್ತೈತಿ ಅಂತೇಳಿ ನೀವು ಭಾಳ ಜಸ್ಟ್ ಕನ್ಫ್ಯೂಷನ್ ಆಗಿರಬಾರ್ದು. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ ಪಾರ್ಟ್ ಎ, ಬಿ ಆ್ಯಂಡ್ ಸಿ ದೇರ್ ವಿಲ್ ನಾಟ್ ಬಿ ಎನಿ ನ್ಯೂಮೆರಿಕಲ್ ಬೇಸ್ಡ್ ಕ್ವಶನ್ಸ್. ನಾನು ನಿಮಗೆ ಆಲ್ರೆಡಿ ಹೇಳಿದ್ನೀಗ, ಪಾರ್ಟ್ ಎ, ಬಿ ಮತ್ತು ಸಿದೊಳಗಡೆ ಫಿಸಿಕಲ್ ಕೆಮಿಸ್ಟ್ರಿ ಮೇಲೆ ಯಾವುದೇ ನ್ಯೂಮೆರಿಕಲ್ ಪ್ರಾಬ್ಲಮ್ಸನ್ನು ಕೇಳಂಗಿಲ್ಲ. ಈ ನ್ಯೂಮೆರಿಕಲ್ ಪ್ರಾಬ್ಲಮ್ಸನ್ನು ಡೈರೆಕ್ಟ್ಲಿ ಪಾರ್ಟ್ ಇ ಒಳಗಡೆ ಕೇಳ್ತಾರೆ. ದ್ಯಾಟ್ ಈಸ್ ದ ನ್ಯೂ ಸೆಕ್ಷನ್ ವಿಚ್ ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್ಡ್ ಇನ್ ದ ನ್ಯೂ ಕ್ವಶನ್ ಪೇಪರ್ ಪ್ಯಾಟರ್ನ್. ಈ ಹೊಸ ಕ್ವಶನ್ ಪೇಪರ್ ಪ್ಯಾಟರ್ನ್ ಒಳಗಡೆ ಈ ನ್ಯೂಮೆರಿಕಲ್ ಪ್ರಾಬ್ಲಮ್ಸನ್ನು ಸಪರೇಟ್ಲಿ ಒಂದು ಸೆಕ್ಷನ್ ಮಾಡಿ ಕೇಳಿದ್ದಾರೆ. ಓಕೆ, ಆ ಥರ ಬರೋಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಅಪ್ಲಿಕೇಶನ್ ಇನ್ ಹಾಟ್ಸ್. ಹಾಟ್ಸ್ ಅಂತಾರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಕ್ವಶನ್ಸ್ ಕ್ಯಾನ್ ಬಿ ಸೆಲೆಕ್ಟೆಡ್ ಫ್ರಮ್ ಎನಿ ಚಾಪ್ಟರ್ ವಿದೌಟ್ ಚೇಂಜಿಂಗ್ ದ ವೇಟೇಜ್ ಆಫ್ ದ ಚಾಪ್ಟರ್. ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಆಗಿರ್ಬೋದು, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಮೇಲೆ ಕ್ವಶನ್ಸನ್ನು ಕೇಳಬಹುದು. 1 or 2 questions may be allowed which are purely based on application or which are purely based on higher order thinking skills. ಈ ಕ್ವಶನ್ಸನ್ನು ಕೇಳಬಹುದಾ ಟು ಚೆಕ್ ಯುವರ್ ನಾಲೆಜ್. So those who want to score out, they have to concentrate more. They should read line by line. ಅಂದ್ರೆ ಒಂದು ಅಥವಾ ಎರಡು ಕ್ವಶನ್ಸ್ ಏನು ಮಾಡ್ತಾರಪ್ಪ ಅಂದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಲೆವೆಲ್ಲಾಗೂ ಕೇಳಬಹುದು. ಸೊ ಅದನ್ನು ಸ್ವಲ್ಪ ನಾಲೆಜ್ ಚೆಕ್ ಮಾಡುವಂಥ ವೇದಾಗಿರ್ತದೆ. ಸೊ ಯಾರು ಔಟ್ ಆಫ್ ಔಟ್ ಮಾಡುವಂಗೆ ಪ್ಲಾನಿಂಗ್ನಾಗ ಇರ್ತಿರಲ್ಲ, ಸೊ ಅವ್ರು ಸ್ವಲ್ಪ ಲೈನ್ ಬೈ ಲೈನ್ ಓದಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ದ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಆಫ್ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ ಈಸ್ ಫ್ರೇಮ್ಡ್ ಓನ್ಲಿ ಇನ್ ಪಾರ್ಟ್ ಇ ಸೆಕ್ಷನ್. ನಾನು ನಿಮ್ಗೆ ಹೇಳಿದ ಪ್ರಕಾರ ಫಿಸಿಕಲ್ ಕೆಮಿಸ್ಟ್ರಿ ಮೇಲೆ ಏನು ಪ್ರಾಬ್ಲಮ್ಸನ್ನು ಕೇಳೋರು ಇರ್ತಾರಲ್ಲ, ಆ ಪ್ರಾಬ್ಲಮ್ಸನ್ನು ಕಂಪ್ಲೀಟ್ಲಿ ಪಾರ್ಟ್ ಇ ಸೆಕ್ಷನ್ ಒಳಗಡೆ ಕೇಳ್ತಾರೆ. ಓಕೆ, ಸೊಲ್ಯೂಷನ್ಸ, ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತು ಕೆಮಿಕಲ್ ಕೈನೆಟಿಕ್ಸ್ ಮೇಲೆ ಏನು ಪ್ರಾಬ್ಲಮ್ಸ್ ಕೇಳೋರಲ್ಲ, ಈ ಎಲ್ಲ ಪ್ರಾಬ್ಲಮ್ಸ ಪಾರ್ಟ್ ಇ ಸೆಕ್ಷನ್ ಒಳಗಡೆ ಕೇಳ್ತಾರೆ. ಸೊ ದಿಸ್ ಮೀನ್ಸ್ ದಟ್ ದ ಕ್ವಶನ್ ಪೇಪರ್ ಈಸ್ ಸಮ್ ವಾಟ್ ಈಸಿ ಅಗೈನ್. ಯಾಕೆ ಹೇಳ್ರಿ, ಇಲ್ಲಿ ಪ್ರಾಬ್ಲಮ್ಸನ್ನೇ ಕೇಳಿದಾಗ ನಿಮಗೆ ಅದನ್ನು ಒಂದೊಂದು ಸಾಲ್ವ್ ಮಾಡೋಕ್ಕೆ ಬರಲಿಲ್ಲ. ಲೈಕ್ ಈಗ 2+2+1 ಇತ್ತು ತಿಳ್ಕೊರಿ, ಈ ಒಂದೆರಡು ಪ್ರಾಬ್ಲಮ್ ಕೇಳಿದ್ದು ಒಂದು ಥಿಯರಿ ಕ್ವಶನ್ ಕೇಳ್ರು, ಇವೆರಡು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಇದನ್ನ ಆಯ್ತು ಅಂತ ತಿಳ್ಕೊರಿ, ಅವಾಗ ಈ ಕ್ವಶನ್ ಕಂಪ್ಲೀಟ್ಲಿ ನಿಮ್ದು ಹೋಯ್ತು ಅಂದಂಗೆ ಆಗ್ತದೆ. ಸೊ ಅಲ್ಲಿ ಆ ಥರ ಮಾಡಿಲ್ಲ, ಇಲ್ಲಿ ತಂದು ಹಾಕಿದ್ದಾರೆ ಅದನ್ನ. ಅಂದ್ರೆ ಒಂದೊಂದು ಚಾಪ್ಟರ್ ಮೇಲೆ ಎರಡೆರಡು ಕ್ವಶನ್ಸ್ ಕೇಳಿದ್ರೆ ತಿಳ್ಕೊರಿ. ಸೊ ದಟ್ ಬಿಕಮ್ಸ್ ಈಸಿ. 6 ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಒಳಗಡೆ ನಮ್ಗೆ ಎಷ್ಟು ಮಾಡಬೇಕಾಗಿತ್ತು ಹೇಳ್ರಿ, 3 ಮಾಡಬೇಕಾಗಿತ್ತಪ್ಪ ಅಂದ್ರೆ ಭಾಳ ಈಸಿ ಆಗ್ತದೆ. ಓಕೆ, ಸೊ ದೀಸ್ ಆರ್ ದ ಗೈಡ್ಲೈನ್ಸ್ ಟು ಸೆಟ್ ಅ ಕ್ವಶನ್ ಪೇಪರ್. ಓಕೆ, ನೆಕ್ಸ್ಟ್ ಯಾವ ಚಾಪ್ಟರ್ ಮೇಲೆ ಯಾವ ಕಾನ್ಸೆಪ್ಟ್ಸನ್ನು ನಾವು ಮಾಡಿದ್ರೆ ನಮಗೆ 55 to 60+ ಮಾರ್ಕ್ಸ್ ಸಿಗ್ತಾವೆ ಅದಂತ ಹೇಳಿ ಸ್ವಲ್ಪ ಪಾಯಿಂಟ್ಸನ್ನು ಮಾಡಿದ್ದೇನೆ. ಇಷ್ಟ ಮಾಡ್ಬೇಕಂತ ನಾನು ನಿಮಗೆ ರಿಸ್ಟ್ರಿಕ್ಷನ್ ಹಾಕಂಗಿಲ್ಲ. ಸೊ ದೋಸ್ ಹೂ ವಾಂಟ್ ಟು ಸ್ಟಡಿ ಹೋಲ್ ಚಾಪ್ಟರ್ ಕ್ಯಾನ್ ಸ್ಟಡಿ, ದ್ಯಾಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಟು ಸ್ಕೋರ್ ಔಟ್ ಆಫ್ ಔಟ್. ಸೊ ಈ ಕಾನ್ಸೆಪ್ಟ್ಸ್ ಯಾರಿಗಪ್ಪ ಅಂತಂದ್ರೆ ದೋಸ್ ಹೂ ಡೋಂಟ್ ಆರ್ ಅನೇಬಲ್ ಟು ಸ್ಟಡಿ ಹೋಲ್ ಚಾಪ್ಟರ್. ಯಾವ ಸ್ಟೂಡೆಂಟ್ಸಿಗೆ ಎಲ್ಲ ಚಾಪ್ಟರನ್ನು ಸ್ಟಡಿ ಮಾಡೋಕೆ ಆಗಂಗಿಲ್ಲ, ಲಾಸ್ಟ್ ಮಿನಿಟ್ ಒಳಗಡೆ ಅವರು ಸ್ಟಡಿ ಮಾಡಿ ಎಕ್ಸಾಮ್ಸಿಗೆ ಅಪಿಯರ್ ಆಗೋರು ಇರ್ತಾರಲ್ಲ, ಸೊ ಅವ್ರ ಲೈನ್ ಟು ಲೈನ್ ಓದಕ್ಕೆ ಆಗಂಗಿಲ್ಲ. ಯಾಕಂದ್ರೆ ದೇ ಡೋಂಟ್ ಹ್ಯಾವ್ ದ್ಯಾಟ್ ಮಚ್ ಅಮೌಂಟ್ ಆಫ್ ಟೈಮ್. ಸೊ ಅಷ್ಟು ಟೈಮ್ ಇರೋಂಗಿಲ್ಲ. ವಿದಿನ್ ಶಾರ್ಟ್ ಟೈಮ್ ಇಫ್ ದೇ ವಾಂಟ್ ಟು ಪ್ರಾಕ್ಟೀಸ್ ಆಲ್ ದ ಚಾಪ್ಟರ್ಸ್, ಎಲ್ಲ ಚಾಪ್ಟರ್ಸನ್ನು ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಮತ್ತು ಯಾವ ಚಾಪ್ಟರ್ ಒಳಗಡೆ ಮೊದಲನ್ನ ಯಾವ ಕಾನ್ಸೆಪ್ಟ್ಸನ್ನು ಮಾಡಬೇಕು ಅನ್ನೋ ಅವ್ರು ವಿಚಾರ ಮಾಡ್ತಿರ್ತಾರಲ್ಲ, ಸೊ ಅವರಿಗೆ ಈ ಕಾನ್ಸೆಪ್ಟ್ಸ್ ಎಲ್ಲ ಹೆಲ್ಪ್ ಆಗ್ತಾವೆ. ಮತ್ತು ಇದು ಅವ್ರಿಗೆ ಎಷ್ಟು ಹೆಲ್ಪ್ ಆಗ್ತಂತಲ್ಲ, ಎಲ್ಲರೂ ಯೂಸ್ ಮಾಡ್ಕೋಬೋದು. ಯಾಕಂದರೆ ಇದ್ರ ಮೊದಲು ಮಾಡೇ ಹೋಗ್ಬೇಕಾಗ್ತದೆ. ಇದ್ರೊಳಗಿನೂ ಅವ್ರು ಕ್ವಶನ್ಸ್ ಕೇಳ್ಬೋದು, ಒಂದೊಂದು ಅಂತರೂ ಡೆಫಿನೆಟ್ಲಿ ಕವರ್ ಮಾಡ್ತಾರೆ. ಈಗ ನೋಡ್ರಿ, ಸೊಲ್ಯೂಷನ್ ಚಾಪ್ಟರ್ನ ಪ್ರಾಕ್ಟೀಸ್ ಮಾಡತ್ತಿದ್ರಿ ಅಂತ ತಿಳ್ಕೊಂಡು, ಅವಾಗ ನೀವು ಏನು ಕಾನ್ಸಂಟ್ರೇಟ್ ಮಾಡ್ಬೇಕ್ರಿ, ಮೊದಲು ಈ ಪಾಯಿಂಟ್ಸನ್ನು ಮೊದಲು ಸ್ಟಡಿ ಮಾಡ್ಕೊಳಕ್ಬೇಕು. ಸೊ ದೀಸ್ ಆರ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪಾಯಿಂಟ್ಸ್ ಫ್ರಮ್ ಸೊಲ್ಯೂಷನ್ಸ್ ಚಾಪ್ಟರ್. ಯಾವ ಹೇಳ್ರಿ, ಲೈಕ್ ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ನಾನ್ ಐಡಿಯಲ್ ಸೊಲ್ಯೂಷನ್, ಅಜಿಯೋಟ್ರೋಪ್ಸ್ ಅಂತ ಬರ್ತದೆ. ಆಮೇಲೆ ರೀ ಸಾಲ್ಯುಬಿಲಿಟಿ, ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ಸ್ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಆ್ಯಂಡ್ ಗ್ಯಾಸ್ ಇನ್ ಲಿಕ್ವಿಡ್. ಅಲ್ಲಿ ಇಫೆಕ್ಟ್ ಆಫ್ ಪ್ರೆಷರ್ ಕೇಳ್ತಾರೆ, ಇಫೆಕ್ಟ್ ಆಫ್ ಟೆಂಪ್ರೇಚರ್ ಕೇಳ್ತಾರೆ. ಆಮೇಲೆ ಹೆನ್ರೀಸ್ ಲಾ, ರಾಡ್ಸ್ ಲಾ. ಸೊ ಹೆನ್ರೀಸ್ ಲಾ ಇಟ್ ಎಕ್ಸ್ಪ್ಲೇನ್ಸ್ ಕ್ವಾಂಟಿಟೇಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೆಷರ್ ಆ್ಯಂಡ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್. ರಾಡ್ಸ್ ಲಾ ಗಿವ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ವೇಪರ್ ಪ್ರೆಷರ್. ಆಮೇಲೆ ರೀ ಆಸ್ಮಾಸಿಸ್ ಅಂದ್ರೆ ಏನು, ಆಸ್ಮಾಟಿಕ್ ಪ್ರೆಷರ್ ಅಂದ್ರೆ ಏನು, ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಬೇಸ್ಡ್ ಆನ್ ಆಸ್ಮಾಟಿಕ್ ಪ್ರೆಷರ್, ಐಸೋಟಾನಿಕ್ ಸೊಲ್ಯೂಷನ್, ಹೈಪರ್ಟಾನಿಕ್ ಸೊಲ್ಯೂಷನ್, ಹೈಪೋಟಾನಿಕ್ ಸೊಲ್ಯೂಷನ್, ನ್ಯೂಮೆರಿಕಲ್ಸ್ ಆನ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ಈ ಥರ ಇಲ್ಲಿ ನಾನು ಪಾಯಿಂಟ್ಸನ್ನು ಮಾಡಿದ್ದೇನೆ. ರೈಟ್, ಆನ್ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ ಐ ಹ್ಯಾವ್ ಮೇಡ್ ಸಮ್ ಪಾಯಿಂಟ್ಸ್.
ರೈಟ್. ಸೊ ದೀಸ್ ಪಾಯಿಂಟ್ಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಸ್ಟಡಿ ಪ್ರಾಪರ್ಲಿ. ಸೊ ಈ ಪಾಯಿಂಟ್ಸ್ ನಿಮಗೆ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡ್ತವೆ. ಸೊ ನಮ್ಮ ಥಿಯರಿ ಎಕ್ಸಾಮ್ಸ್ ಒಳಗಡೆ ಯಾವುದೇ ಥರ ಕ್ವಶನ್ ಪೇಪರ್ ಬಂದ್ರೂ ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ವಿ ಅಂದರೆ ಅಟ್ಲೀಸ್ಟ್ ಒಂದು ಅಥವಾ ಎರಡು ಕ್ವಶನ್ಸ್ ಅಂದ್ರೂ ನಮಗೆ ಫಿಕ್ಸ್ ಈ ಪಾಯಿಂಟ್ಸ್ ಒಳಗಡೆ ಬಂದುಪ್ಪ ಅಂತಂದ್ರೆ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಓಕೆ, ಸೊ ದೀಸ್ ಆರ್ ದ ಪಾಯಿಂಟ್ಸ್ ದ್ಯಾಟ್ ಐ ಹ್ಯಾವ್ ಮೇಡ್ ಆನ್ ಆಲ್ ದ ಚಾಪ್ಟರ್ಸ್. ಸೊ ಟೋಟಲ್ ಎಲ್ಲಿ ತನಕ ಹೇಳ್ರೆ 10 ಚಾಪ್ಟರ್ಸ್ ಒಳಗಡೆ ನಾ ಇಲ್ಲಿ ಮಾಡಿದ್ದೇನೆ. ಓಕೆ, ಸೊ ದಿಸ್ ವಿಡಿಯೋ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಫಾರ್ ಯುವರ್ ಅಪ್ಕಮಿಂಗ್ theory examination. Okay.